ಹಾಯ್ ಫ್ರೆಂಡ್ಸ್, ನೋಡಿ ಇದು ಕಡಬಪೇಟೆಯಲ್ಲಿ ಪೋಸ್ಟ್ ಆಫೀಸ್ನ ಕೆಳಗೆ ಕಸ ಹಾಕ್ತಾಯಿದ್ರು. ಇದು ಒಳ್ಳೆ ಕೆಲಸ. ಸಾರ್ವಜನಿಕರು ಯಾರು ಕಸ ರಸ್ತೆಯಲ್ಲಿ ಬಿಸಾಡೋದಾ ಎಲ್ಲಿ ಬಿಸಾಡೋದು, ಇದು ಒಳ್ಳೆ ಕೆಲಸ. ಇದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ನೋಡಿ, ಇದು ಶುದ್ಧ ಕುಡಿಯುವ ನೀರು. ಇದು ಬಂದು 5 ವರ್ಷ ಕಳೆಯಿತು. ಸಾರ್ವಜನಿಕರಿಗೆ ಅದರ ಉಪಕಾರ ಇದುವರೆಗೆ ಸಿಕ್ಕಲಿಲ್ಲ. ಅದನ್ನು ಮಾಡಲಿಕ್ಕೆ ಯಾರಿಗಿಂದ ಸಾಧ್ಯ ಆಗಲಿಲ್ಲ. ಇಲ್ಲಿ 2 ಟ್ಯಾಂಕ್ ಇತ್ತು. ಅದನ್ನು ಈಗ ಕಸ ಇಲಾಖೆಯವರು ಕೆಲಸದವರು ತಗೊಂಡೋಗಿದ್ದಾರೆ. ಯಾಕೆಂದರೆ ಅವರು ಬೆಳಿಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಿ ಅಲ್ಲಿ ಕೈಕಾಲು ಮುಖ ತೊಳಲಿಕ್ಕೆ ಅವರಿಗೆ ಸರಿಗಟ್ಟಿನ ಟ್ಯಾಂಕ್ ಇಲ್ಲ. ಇದನ್ನಾದರೆ ಕೊಂಡೋಗಿ ಅಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಅದು ಸಹ ಒಳ್ಳೆ ಕೆಲಸವೇ. ನೋಡಿ, ಕಸ ಇಲಾಖೆಯ ಕೆಲಸದವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಗೊತ್ತಾಯ್ತಾ? ಅವರು ಬಂದು ಇಲ್ಲಿ ಕೆಲಸ ಮಾಡಿದ್ದು, ಇದೆಲ್ಲ ಕ್ಲೀನ್ ಮಾಡಿದ್ದು ಅವರು ಬಂದು ಕೆಲಸ ಮಾಡಿದ್ದು, ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಸಾರ್ವಜನಿಕರಲ್ಲಿ ಒಂದು ಹೇಳೋದು ಇಷ್ಟೇ, ರಸ್ತೆ ಬದಿಯಲ್ಲಿ ಯಾರು ಸಹ ಕಸ ಹಾಕಬಾರ್ದು ದಯವಿಟ್ಟು. ಇದು ಆ ಕಸ ಇಲಾಖೆಯ 3 ಬಂದು ಇಲ್ಲಿ ಕೆಲಸ ಮಾಡಿದರು, ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. 13 ವಾರ್ಡಿಗೆ ಸಹ ಅವರು 3 ಇರುವುದು. ದಯವಿಟ್ಟು ಪಟ್ಟಣ ಪಂಚಾಯತಿ ಆದಷ್ಟು ಬೇಗ ಕಸ ಇಲಾಖೆಯವರಿಗೆ ಒಂದು ಸ್ವಲ್ಪ ಜನವನ್ನು ಜಾಸ್ತಿ ಮಾಡಿ, ನಿಮ್ಮ ವಾರ್ಡಿನಲ್ಲಿ ಇದಕ್ಕಿಂತ ಜಾಸ್ತಿ ಕಸ ಅಲ್ಲಿ ಉಂಟು, ಅದನ್ನು ಮೊದಲು ಕ್ಲೀನ್ ಮಾಡಿ. ನೀವು ಆ ಕಸ ಇಲಾಖೆ ಮಾಡ್ತಾರಲ್ಲ, ಆ ಸಿಬ್ಬಂದಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನೋಡಿ, ಅವರು 3-4 ಜನ ಇರುವುದು ಇಡೀ 13 ವಾರ್ಡಿಗೆ. ಅವರಿಗೆ ಎಸ್ಟಿಮೇಟ್ ಹಾಕಲಿಕ್ಕೆ ಎಷ್ಟು ಜನ ಬರ್ತಾರೆ ಗೊತ್ತಲ್ಲ, ಹಾಗೆ ಮಾಡು ಹೀಗೆ ಮಾಡು ಅಂತೇಳಿ. ನೋಡಿ, ಆ ಕುಡಿಯುವ ನೀರು ಯೋಜನೆಗೆ ಇದುವರೆಗೆ ಒಂದು ಸಾರ್ವಜನಿಕರಿಗೆ ಒಂದು ಉಪಕಾರ ಆಗಲಿಲ್ಲ. ಅದನ್ನು ಮಾಡಿಕೊಡ್ಲಿಕ್ಕೆ ಯಾರೂ ಇಲ್ಲ. ಎಸ್ಟಿಮೇಟ್ ಕೊಡಲಿಕ್ಕೆ ಎಷ್ಟು ಜನ ಬೇಕಾದಿರ್ತಾರೆ. ನೋಡಿ, ಇದು ಯಾರಿಗಾದರೆ ಬಾಡಿಗೆ ಕೊಡಿ, ಏನಾದರೂ ಒಂದು ಗೂಡಂಗಡಿ ಮಾಡಲಿ, ಪಟ್ಟಣ ಪಂಚಾಯತಿಗೆ ಏನಾದರೂ ಇನ್ಕಮ್ ಆಗ್ತದಲ್ಲ. ಗೊತ್ತಾಯ್ತಾ? ಕಸ ಯಾರು ಹಾಕಬೇಡಿ ರಸ್ತೆ ಬದಿಯಲ್ಲಿ. ಯಾರಿಗಾದರೆ ಒಂದು ಇದು ಟೆಂಡರ್ ಕರೆದು ಅದನ್ನೊಂದು ಬಾಡಿಗೆ ಕೊಡಿ ಯಾರಿಗಾದರೆ.